ದಲಿತ ನಾಯಕ ಅಂತ ಹೇಳಿ ಇಡಿ ದಾಳಿ ಮಾಡಿಬಿಟ್ಟಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ಟ್ವೀಟ್ ಮಾಡಿದ್ರಲ್ಲ, ಇದಕ್ಕೆ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿಲ್ಲ. ದಲಿತ ನಾಯಕರು ಅನ್ನೋ ಒಂದು ಕಾರಣಕ್ಕೇ ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡಿದ್ದಾರೆ ಅಂತ ಒಂದು ಟ್ವೀಟ್ ಇತ್ತಲ್ಲ ಸುರ್ಜೇವಾಲಾ ಅವರದ್ದು. ಇದ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ. ಜಾತಿ ನೋಡ್ಕೊಂಡು ಬರ್ತಾರಾ ಎನ್ನುವ ಪ್ರಶ್ನೆ ಬರ್ತಾ ಇಲ್ಲಿ. ಸುರ್ಜೇವಾಲಾ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿ 68 ವರ್ಷ ಆಗಿದೆ. ನಮ್ಮ ತಂದೆಯವರು ಶುರು ಮಾಡಿದಂಥ ಸಂಸ್ಥೆ ಅದು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅಧ್ಯಕ್ಷರಾಗಿದ್ದರು. ಎಂಜಿನಿಯರಿಂಗ್ ಮೆಡಿಕಲ್ ಕಾಲೇಜು ಮಾಡಿದ್ದೇವೆ. ಇತ್ತೀಚೆಗೆ ಎಂಜಿನಿಯರಿಂಗ್ ಕಾಲೇಜನ್ನು ಖರೀದಿ ಮಾಡಿದ್ದೇವೆ. ಇದರಲ್ಲಿ ಯಾವುದೂ ಮುಚ್ಚುಮರೆ ಇಲ್ಲ. ನಮ್ಗೆ ಆ ಸಂಸ್ಥೆ ಬೆಳೆಸಬೇಕು ಅಂತ ಇದೆ. ಅದೇ ತಪ್ಪು ಅಂದರೆ ಹೇಗೆ ಆಗುತ್ತೆ ಅಂತ ಕೂಡ ಪರಮೇಶ್ವರ್ ಅವರು ಹೇಳಿದ್ದಾರೆ. ನನಗೂ ಕೂಡ ಅವರು ಸಂಸ್ಥೆಗೆ ಕೊಡಬೇಕಲ್ಲ, ಅದಾಗಿದ ಮೇಲೆ ತಿಳಿಸೋಣ. ಅಲ್ಲಿ ತನಕ ನಾವು ಯಾವುದನ್ನು ಕೂಡ ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಇಡಿ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರ ದಲಿತ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಪರಮೇಶ್ವರ್ ದಲಿತರು ಅನ್ನೋ ಕಾರಣಕ್ಕೋಸ್ಕರವಾಗಿ ಟಾರ್ಗೆಟ್ ಮಾಡಿದ್ದಾರೆ. CM ಮತ್ತು ಸುರ್ಜೇವಾಲಾ ಹೇಳಿದ್ದಾರೆ. ಇಲ್ಲಪ್ಪ, ನನಗದು ಗೊತ್ತಿಲ್ಲ. ಅದು ನಾನೀಗ ಈ ಸಂದರ್ಭದಲ್ಲಿ ಅವೆಲ್ಲ ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವರೇನು ಜಾತಿ ನೋಡ್ಕೊಂಡು ಬರ್ತಾರಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದೆಲ್ಲ ಏನು ನಾನು ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಅವ್ರು ಹೇಳಿದರೆ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಯಾಕೆಂದರೆ ಮುಂದಿನ ಮುಖ್ಯಮಂತ್ರಿ ಅಲ್ಲಲ್ಲ, ನಾನೀಗೇನೂ ಹೇಳೋಕ್ಕೆ ಹೋಗೋದಿಲ್ಲ. ಐ ವಿಲ್ ನಾಟ್ ಬಿ ಏಬಲ್ ಟು ಸೇ ಎನಿಥಿಂಗ್. ಮುಂದಿನ ಮುಖ್ಯಮಂತ್ರಿ ಲಿಸ್ಟಲ್ಲಿ ತಮ್ಮ ಹೆಸರು ಕೂಡ ಇತ್ತು. ಇದೊಂದು ರೀತಿ ರಾಜಕೀಯ ಪ್ರೇರಿತ ಅನ್ಸಲ್ವಾ ಸರ್ ತಮಗೆ? ನಾನೇನು ಹೇಳೋಕ್ಕೆ ಹೋಗೋದಿಲ್ಲ. ಈಗ ಆರೋಪ ಇಳಿಸ್ಕೊಳ್ಳೋಕ್ಕಿದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್, ನಾವು ನೋಡ್ತಾ ಇದ್ದೀವಿ ಇಲ್ಲಿ ಈಗ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ, ಎಂಜಿನಿಯರಿಂಗ್ ಸೀಟ್ ವಿಚಾರ, ಮೆಡಿಕಲ್ ಸೀಟ್ ವಿಚಾರ ಎಲ್ಲ ಕೂಡ ಬಂದು ಹೋಗ್ತಾ ಇದೆ. ರಾಜಕೀಯ ವಲಯದ ಚರ್ಚೆಗಳೇನಾಗ್ತಾ ಇದೆ ಇದ್ರ ಬಗ್ಗೆ, ಅಥವಾ ಇದು ಒಂಥರ ರೊಟೀನ್ ಥರನ ಹಿಂದೆ ಕೂಡ ಮಾಡಿದ್ರು ಅದರ ಮುಂದುವರೆದ ಭಾಗ ಅಂತ ಕನ್ಸಿಡರ್ ಮಾಡಬಹುದಾಗತ್ತಾ? ಕಾರಣ ಯಾವುದೋ ಚುನಾವಣೆಗಳು ಹತ್ತಿರದಲ್ಲಿ ಯಾವುದೂ ಇಲ್ಲ, ಸದ್ಯಕ್ಕೆ ಯಾವುದು ಕಂಡು ಬರ್ತಾ ಇಲ್ಲ, ಅಂಥ ದೊಡ್ಡ ರಾಜಕೀಯ ಬೆಳವಣಿಗೆಗಳು ಕೂಡ ಆಗ್ತಾ ಇಲ್ಲ. ಒಂದು ರೊಟೀನಾ ಇದು ಅಂತ? ರಮಕಾಂತ್, ನೀವು ಹೇಳಿದಾಗೆ ರೊಟೀನ್ ಕೂಡ ಇರಬಹುದು. ಯಾಕೆಂದರೆ ಹಿಂದೆ ಕೂಡ IT ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡಿದರು. ಇಡಿ ಅಧಿಕಾರಿಗಳು ಕೂಡ ಅವರ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಮೇಲೆ ದಾಳಿಯನ್ನು ಮಾಡಿದರು. ಸಾಕಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಿದರು. ತದನಂತರ ಪರಮೇಶ್ವರ್ ಕೂಡ ಆ ಸಂದರ್ಭದಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ನಮ್ಮ ವೈದ್ಯಕೀಯ ಕಾಲೇಜಿಗೆ ಸಂಬಂಧಪಟ್ಟಂತೆ ದಾಳಿಯನ್ನು ಮಾಡಲಾಗಿತ್ತು, ಆದರೆ ನಾವು ಸರಿಯಾಗಿ ದಾಖಲೆಗಳನ್ನು ಮೇಂಟೈನ್ ಮಾಡಿಲ್ಲ ಅನ್ನುವಂತಹ ಆರೋಪಗಳಿತ್ತು. ಅದರ ಬಗ್ಗೆ ಅವರು ಪರಿಶೀಲನೆಯನ್ನು ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೂ ಕೂಡ ಇಲ್ಲ ಅನ್ನುವಂಥ ಮಾತನ್ನು ಹಿಂದೆ ಪರಮೇಶ್ವರ್ ಅವರೇ ಹೇಳಿದರು. ಯಾಕೆಂದರೆ ಪರಮೇಶ್ವರ್ ಅವರ ಸಹೋದರ ಶಿವಪ್ರಸಾದ್ ಅವರು ಆ ಒಂದು ಶಿಕ್ಷಣ ಸಂಸ್ಥೆಗಳ ಒಂದು ಡೈರೆಕ್ಟರ್ ಆಗಿದ್ದರು. ಅವರು ಆ ಶಿಕ್ಷಣ ಸಂಸ್ಥೆಗಳನ್ನು ಮುನ್ನಡೆಸ್ಕೊಂಡು ಬರ್ತಾಯಿದ್ರು. ಪರಮೇಶ್ವರ್ ಅವರು ರಾಜಕಾರಣದಲ್ಲಿ ಇದ್ದರು. ಸೊ ಹಾಗಾಗಿ ಕೆಲವೊಂದಷ್ಟು, ಯಾಕೆಂದರೆ ಬಹುದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ನಮ್ಮ ಟ್ರಸ್ಟು ಒಳಗೊಂಡಿದೆ. 2 ಮೆಡಿಕಲ್ ಕಾಲೇಜುಗಳಿದೆ, ಇಂಜಿನಿಯರಿಂಗ್ ಕಾಲೇಜುಗಳಿದೆ, ಹಾಗೆ ಪದವಿ ಪೂರ್ವ ಕಾಲೇಜುಗಳು ಕೂಡ ಇದೆ. ಸುಮಾರು 100ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳು ಇದೆ. ಅದು ನಮ್ಮ ತಂದೆಯವರು ಶುರು ಮಾಡಿದಂತಹ ಒಂದು ಸಂಸ್ಥೆ. ಸುಮಾರು 68 ವರ್ಷಗಳಾಗಿದೆ ಈಗ ಇವತ್ತು ಪರಮೇಶ್ವರ್ ಅವರು ಹೇಳಿರುವಂಥದ್ದು. ಸೊ ಹಾಗಾಗಿ ಹಿಂದೆ ಏನು ದಾಳಿಯಾಗಿತ್ತು, ನಿನ್ನೆ ಕೂಡ ದಾಳಿಯನ್ನು ಮಾಡಲಾಗಿದೆ. ಅವರ ತುಮಕೂರಿನ ಲಗ್ಗೆರೆಯಲ್ಲಿರುವಂತಹ ಮೆಡಿಕಲ್ ಕಾಲೇಜು, ಹಾಗೆ ಮರಳೂರಿನಲ್ಲಿರುವಂತಹ ಅವರ SIT ಇಂಜಿನಿಯರಿಂಗ್ ಕಾಲೇಜು, ಹಾಗೆ ನೆಲಮಂಗಲದ ಬೇಗೂರು ಬಳಿ ಇರುವಂತಹ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಸುಮಾರು 30ಕ್ಕೂ ಹೆಚ್ಚು ಅಧಿಕಾರಿಗಳು ಆ ಸಂದರ್ಭದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಸೊ ಅವರು ಇಲ್ಲಿಯವರೆಗೆ ಯಾವುದೇ ರೀತಿಯಾದಂಥ ನೋಟಿಸನ್ನು ನನಗೆ ಕೊಟ್ಟಿಲ್ಲ. ಅಂದರೆ ಈ ರೀತಿಯಾಗಿ ನಾವು ದಾಳಿಯನ್ನು ಮಾಡಿದ್ದೇವೆ, ಇಂಥ ಆರೋಪಗಳು ಬಂದಿತ್ತು ಅನ್ನುವಂಥದ್ದು ಎಲ್ಲೂ ಕೂಡ ಅವರು ಹೇಳಿಲ್ಲ. ಹಾಗಾಗಿ ಪರಿಶೀಲನೆಯನ್ನು ಮಾಡಿದ್ದಾರೆ. ನಾನು ಕೂಡ ನಮ್ಮ ಸಿಬ್ಬಂದಿಗೆ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಅವರು ಯಾವ ದಾಖಲೆಗಳನ್ನು ಕೇಳ್ತಾರೆ, ಪ್ರತಿಯೊಂದು ದಾಖಲೆಗಳನ್ನು ನೀವು ಕೊಡಿ, ಯಾವುದಕ್ಕೂ ಕೂಡ ನೀವು ಮುಜುಗರ ಪಟ್ಕೊಳ್ಬೇಡಿ ಅಂತೇಳಿ ನಾನು ಅಧಿಕಾರಿಗಳಿಗೆ ಕೂಡ ಈಗಾಗಲೇ ಹೇಳಿದ್ದೀನಿ. ಆತಂಕ ಬೇಡ, ಭಯ ಬೇಡ, ಸಂಪೂರ್ಣವಾದಂಥ ಸಹಕಾರವನ್ನು ಅವರಿಗೆ ಕೊಡಿ ಅಂತೇಳಿ ನಾನು ಹೇಳಿದ್ದೇನೆ. ಹಾಗೆ ಅಧಿಕಾರಿಗಳು ಕೂಡ ಅವರು ಕೇಳಿರುವಂತಹ ಎಲ್ಲ ಮಾಹಿತಿಗಳನ್ನು ಕೂಡ ಒದಗಿಸಿದ್ದಾರೆ. ಯಾಕೆಂದರೆ 68 ವರ್ಷಗಳಿಂದ ನಾವು ಕಾನೂನುಬದ್ಧವಾಗಿ ನಾವು ಇದನ್ನು ಮಾಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ಎಲ್ಲೂ ಕೂಡ ಲೋಪಗಳಿಲ್ಲ ಅನ್ನುವಂಥ ಹೇಳಿಕೆಯನ್ನು ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಆದರೆ ರನ್ಯಾರಾವ್ ಗೋಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಹಣ ಇಲ್ಲಿ ವರ್ಗಾವಣೆ ಆಗಿದೆ ಅನ್ನುವಂತಹ ವಿಚಾರದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಇದೆ. BJP ನಾಯಕರು ಕೂಡ ಇಡಿ ದಾಳಿಯನ್ನು ಸ್ವಾಗತಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಇದೊಂದು ರಾಜಕೀಯ ಪ್ರೇರಿತವಾದಂಥ ದಾಳಿ, ಒಬ್ಬ ದಲಿತ ನಾಯಕನ ಮೇಲೆ ಈ ರೀತಿಯಾಗಿ ದಾಳಿ ಮಾಡುವ ಮೂಲಕ ಅವರನ್ನು ಮಾನಸಿಕವಾಗಿ ಕುಗ್ಗಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅಂತೇಳಿ ಕಾಂಗ್ರೆಸ್ ನಾಯಕರು ಕೂಡ ಆರೋಪವನ್ನು ಮಾಡಿದ್ದಾರೆ. ಸುರ್ಜೇವಾಲಾ ಕೂಡ ನಿನ್ನೆ ಟ್ವೀಟ್ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಕಾಂಗ್ರೆಸ್ ನಾಯಕರು ಕೂಡ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.